ಇಡೀ ಪ್ರಪಂಚದಾದ್ಯಂತ ಸದ್ಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅರಳಿಸಿರುವಂತಹ ಬಾಲ್ ರಾಮ್ ಲಲ್ಲಾ ಆ ಒಂದು ಮೂರ್ತಿ ಸಾಕಷ್ಟು ವೈರಲ್ ಆಗ್ತಿದೆ. ಇದರ ನಡುವೆ ಆ ಒಂದು ವೈರಲ್ ಆಗಿದ್ದು ಯಾಕೆ, ವೈರಲ್ ಆಗಬಾರ್ದಿತ್ತು, ಹೀಗೆ ಹಲವು ಜಿಜ್ಞಾಸೆಗಳು ಅವರ ಕುಟುಂಬದಿಂದಲೂ ಕೂಡ ಬರ್ತಿದೆ. ಇನ್ನು ಈ ವಿಚಾರ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಅರುಣ್ ಯೋಗಿರಾಜ್ ಅವರ ಮಾವ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಈ ಬಾಲರಾಮನ ಒಂದು ಫೋಟೋ ನಿಮ್ಮ ಅಳಿಯ ಕೆತ್ತಿದ್ದು ವೈರಲ್ ಆಗ್ತಿದೆ ಸರ್. ಬಟ್ ಮನೆಯವರೆಲ್ಲ ಯಾಕೆ ಬೇಜಾರಾಗಿದ್ರಿ ಅಂತ? ಬೇಸರ ಅಲ್ಲ ಅದು. ಅಲ್ಲಿ ನೀವು ಸಾಕಷ್ಟು ಸಲ ಬಂದು ಯಾವುದೋ ಒಂದು ಫೋಟೋ ಕೊಡಿ ಅಂತ ನೀವು ರವಿ ಅವರು ಸಾಕಷ್ಟು ಸಲ ಕೇಳಿದ್ರಿ. ಇನ್ಫ್ಯಾಕ್ಟ್ ಇರಲಿಲ್ಲ ಅಲ್ಲಿ. ಅವನೊಂದು ಡ್ರಾಯಿಂಗ್ ಮಾಡಿರೋದು ಸಹ ನಮಗೆ ಗೊತ್ತಿರಲಿಲ್ಲ. ನಿನ್ನೆಯಿಂದ ಬೆಳಿಗ್ಗೆಯಿಂದ ಎಲ್ಲ ಇದ್ದಕ್ಕಿದ್ದಾಗೆ ಎಲ್ಲ ಫೋಟೋಗಳು ಬಂದ್ಬಿಟ್ಟಿದ್ದಾವೆ. ಅಲ್ಲಿ ಅವನು ಮನೆಗೂ ಕಳಿಸಲೇ ಏನಕ್ಕೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಸಾಮಾನ್ಯ ನಮ್ಮ ಮೈಸೂರಿನ ಎಲ್ಲ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ರಿ, ಸಾಕಷ್ಟು ಕೇಳಿದ್ರಿ. ನಿಮ್ಮ ಹತ್ರನೂ ಇಲ್ಲ, ನಮ್ಮ ಹತ್ರನೂ ಇಲ್ಲ. ಬಟ್ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಇದು ಯಾವ ಮಟ್ಟದಲ್ಲಾಗಿದೆ ಅಂತಂದರೆ ಅವನಿಗೆ ಅಲ್ಲಿ ಬಹುಶಃ ಅಲ್ಲಿ ಇನ್ನೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಬೇಕು. ಅದೊಂದು ರೀತಿ ಅವರು ಉದ್ಘಾಟನೆ ನಂತರ ವೈರಲ್ ಆದಾಗ ಏನು ತೊಂದರೆ ಇರಲ್ಲ. ಆ ಸ್ಟ್ಯಾಚು, ಆ ಪ್ರತಿಮೆ ಆಗೋಕ್ಕೂ ಮೊದಲು ಈ ಥರ ಬಂದಾಗ ಎಲ್ಲೂ ಒಂದು ರೀತಿ ಸರ್ಕಾರಕ್ಕೂ ಮುಜುಗರ ಆಗುತ್ತೆ, ಆ ಟ್ರಸ್ಟ್ ಅವ್ರಿಗೂ ಮುಜುಗರ ಆಗುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ಹೇಗಾಯಿತು ಅಂತಕ್ಕಂಥ ನಮ್ಮ ಅರುಣನಿಗೂ ಸಹ ಅದು ಭಾಳ ಮುಜುಗರ ಆಗ್ತದೆ. ನಮ್ಮ ಕುಟುಂಬದವ್ರಿಗಂತೂ ಇದು ನೆನ್ನೆಯಿಂದ ಇದು ಎಲ್ಲಾಯಿತು, ಯಾಕಾಯಿತು, ನಮ್ಮಗಳಿಂದ ತಪ್ಪಾಗಿದೆ, ಎಲ್ಲಾಗಿದೆ ಅಂತ ಎಲ್ಲರ ಮೊಬೈಲ್ಗಳನ್ನ ಚೆಕ್ ಮಾಡೋಂಥ ಮನೆಯಲ್ಲೇ ನೀವು ಮಾಡಿದರೆ ಎಲ್ಲಿ ಬಂದಿದೆ ಅಂತ ಎಲ್ಲೆಲ್ಲೋ ಬೇರೆ ಬೇರೆ ವಿಗ್ರಹಗಳ ಇದೆಲ್ಲ ಮೊಬೈಲಲ್ಲಿ ಬರ್ತದೆ. ಅದು ನಿಮಗೂ ಬಂದಿದೆ, ನೋಡಿದ್ದೀವಿ, ಇದಲ್ಲ ಅಂತ ನೀವು ಹೇಳಿದರೆ ನಾವು ಹೇಳಿದ್ವಿ. ಬಟ್ ಅಲ್ಲಿ ಬಂದಾಗ ಅಲ್ಲಿ ಅದು ನಿಜವಾದ ಪ್ರತಿಮೆ ಅವಂದು ಇಲ್ವ ಅಂತ ಅದನ್ನು ಹೇಳೋರು ಯಾರಪ್ಪ ಅಂತಂದರೆ ಎರಡೇದು ಇಲ್ಲ, ಅರುಣ ಅದನ್ನ ಇದೇ ಮೂಲ ಪ್ರತಿಮೆ ಅಂತ ಅರುಣ್ ಅವರೇ ಹೇಳಬೇಕು. ಇಲ್ಲ ಅಂತಂದರೆ ಉದ್ಘಾಟನೆ ಆದ ನಂತರ ಅಲ್ಲಿ ಆವಾಗ ಬರುತ್ತಲ್ಲ ಅದು ಸಹ ನೈಜ ಪ್ರತಿಮೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕೆಲವರೆಲ್ಲ ಸೆಲ್ಫಿ ತಗೊಳ್ತಾ ಇರ್ತಕ್ಕಂಥ ಒಂದು ಇದು ಸಹ ಬಂದ್ಬಿಟ್ಟಿದೆ. ಅದನ್ನೆಲ್ಲ ನಿಮ್ಮ ಮಾಧ್ಯಮದಿಂದ ನಮಗೆ ಬಂದಾಗ ಭಾಳ ಇದಾಯ್ತು, ಇದಿಷ್ಟೊಂದು ಇದಾಗ್ತಾ ಇದೆಯಾ ಈಗ ಅಂತ. ಇಡೀ ದೇಶದಲ್ಲೇ ವೈರಲ್ ಆಗಿ ಒಂದು ಕಡೆ ಸಂತೋಷ, ಎಲ್ಲರೂ ಇಡೀ ಮಕ್ಕಳಿಂದ ಹಿಡಿದು ಅದೇನು ರಾಮ ಅನ್ನೋದು ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಓದ್ತಿದ್ದ ಸಂದರ್ಭದಲ್ಲಿ ಮೊದಲನೇ ಪುಟದಲ್ಲೇ ಬರೆದಿದ್ದಾರೆ. ಆ ವಾಲ್ಮೀಕಿ ನಾವೇ ಎಷ್ಟು ಓದ್ತೀವಿ, ಕುವೆಂಪು ಅಂತಹ ದೊಡ್ಡ ದಿಗ್ಗಜರು ವಾಲ್ಮೀಕಿ ರಾಮಾಯಣ ಓದಿದಾಗ ರಾಮನ ಬಗ್ಗೆ ಹೇಳ್ತಾರೆ. ರಾಮಾಯಣ ಬರೋದು ವ್ಯೋಮ ಸಾಗರಮಂ ನಿನ್ನ ರಾಮಾಯಣ ದರ್ಶನ ಅಂತ ಇರ್ತಾರೆ. ಆ ರಾಮಾಯಣನ ಅವ್ರು ಹೇಳ್ತಾರೆ, ಮೈ ಜುಮ್ ಅಂತ ಇದೆ ನನಗೆ. ಅದನ್ನ ರಾಮಾಯಣನೇ ಒಂದು ವ್ಯೋಮ, ಆಕಾಶ, ಸಾಗರಮಂ ಅಂತ ಹೇಳ್ತಾರೆ, ಅಷ್ಟು ಹೋಲಿಸ್ತಾರೆ. ಅಂಥ ಒಂದು ರಾಮ ಇವತ್ತೊಂದು ಸಣ್ಣ ಮಗುವಾಗಿ ಚಿತ್ರಿಸ್ತಾ ಇರ್ತಕ್ಕಂಥ ಇದು ಎಲ್ಲರಿಗೂ ಮನಸ್ಸಿಗೂ ಭಾಳ ಖುಷಿ. ಆ ಬಾಲರಾಮನ ಅವರ ಎಲ್ಲ ಎಷ್ಟೊಂದು ವಿವರಗಳಿವೆ, ಅದನ್ನೆಲ್ಲ ಮಾಡಿ ನೋಡಿದಾಗ ನಮಗೆ ನಮ್ಮ ಹುಡುಗ ಈ ಥರ ಮಾಡಿದಲ್ಲ, ಒಂದ್ ಕಡೆ ಸಂತೋಷ ಆಗ್ತಾ ಇದೆ. ರಾಮ ಯಾರಿಗೂ ನಿಲುಕದ ವ್ಯಕ್ತಿ ಸರ್. ಹಾಗಾಗಿ ಕಣದಲ್ಲೂ ಅಣುನಲ್ಲೂ ಕೂಡ ರಾಮ ಇದ್ದಾನೆ. ರಾಮನ್ ಫೋಟೋ ವೈರಲ್ ಆಗಿರೋದಕ್ಕೆ ಕೋಟ್ಯಾಂತರ ಜನ ಖುಷಿ ಪಡ್ತಿದ್ದಾರೆ. ಬಟ್ ನಿಮ್ ಫ್ಯಾಮಿಲಿ ಬೇಜಾರಾಗ್ತಿದೆ? ಬೇಸರ ಆಗಿಲ್ಲ, ಒಂಥರ ಅಲ್ಲಿ ಒಂಥರ ಭಯಮಿಶ್ರಿತ ಬೇಸರ, ಸಂತೋಷ ಇದೆ. ಅಲ್ಲಿ ಎಲ್ಲ ಆಲ್ ದಿ ಥಿಂಗ್ಸ್ ಆರ್ ಮಿಕ್ಸ್ಡ್ ಅಪ್. ಅಲ್ಲಿ ಒಂದ್ ಕಡೆ ಸಂತೋಷ ಇದೆ, ಒಂದ್ ಕಡೆ ಇದಾಗಿದೆ, ಏನಾದ್ರೂ ಮೊದಲೇ ಆಗ್ಬಿಟ್ಟಿದೆ ಅಂತಕ್ಕಂತ ಇರ್ತದೆ. ನೀವು ಹೇಳ್ದಂಗೆ ನಿಜ, ರಾಮ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಕುಟುಂಬಕ್ಕೂ ಬೇಕು. ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮ ಚೆಕ್ಕಿದ್ರೆ ರಾಮನು ಹೋಲಿಸ್ತಾರೆ, ರಾಮ ಲಕ್ಷ್ಮಣ ಅಂತಾರೆ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ರಾಮ ಸೀತೆ ಅಂತ ಹೇಳ್ತಾರೆ. ಅವನು ಕುಟುಂಬದಿಂದ ಹಿಡಿದು ಇಡೀ ಜಗತ್ತಿಗೆ ನಿಲುಕಿರುವಂತಹ ವ್ಯಕ್ತಿ. ಕೇವಲ ಒಂದು ಫೋಟೋ ಅಲ್ಲ ಸರ್, ಕಣ್ಣು ಮುಚ್ಚಿದ್ದದ್ದು, ಮುಖ ಮುಚ್ಚಿದ್ದದ್ದು, ಆ ಬಳಿಕ ಆ ತರದ್ದು ಸೆಲ್ಫಿ ತೆಗೆದುಕೊಂಡಿದ್ದು, ಮತ್ತೆ ಓವರ್ ಆಲ್ ಫೋಟೋ, ಹೀಗೆ ಗಂಟೆಗೆ ಒಂದು ಫೋಟೋಗಳು ಬರ್ತಿದ್ವು ಸರ್. ಬಟ್ ಅದು ಶಿಲೆಗಳನ್ನ ಕೆತ್ತಿದಿಂದ ಹಿಡಿದು ದೇವಾಲಯದ ಒಳಗಡೆ ಕೂಡ ಇತ್ತು. ಎಲ್ಲರೂ ಕೂಡ ಆರಾಧಿಸ್ತಾರೆ, ನೋಡ್ಬೇಕು ಅಂತಾರೆ, ನೋಡಿರಲ್ಲಿ ತಪ್ಪಿಲ್ಲ ಅಂತ ಜನಗಳು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಬೇಸರ ಪಡಿಸೋ ವ್ಯಕ್ತತೆ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಭಾವ ಸರ್. ಈಗ ಮತ್ತೊಂದು ವಿಚಾರ ಅಂತಂದ್ರೆ ಸರ್, ಈಗ ಆ ಮೂರ್ತಿ ನೋಡಿದ್ರಲ್ಲ, ಮೂರ್ತಿ ನೋಡಿದಾಗ ಏನ್ ಅನ್ನಿಸ್ತು ಸರ್? ಸರ್ ನಿಜವಾಗ್ಲೂ ನೋಡಿದಾಗ ಎಷ್ಟು ತರ ಅಲ್ಲಿ ಮಗು ಇದೆ. ಆ ಮಗುವಿನ ಚಿತ್ರದಲ್ಲಿ ಬೇರೆ ಎಲ್ಲ ದಶಾವತಾರಗಳಿರ್ಬೋದು, ಆ ದಶಾವತಾರಗಳ ಅದೇ ಬೇರೆ, ಅದು ಎಲ್ಲ ನೋಡಿದೀವಿ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಮಗುವಿನ ಚಿತ್ರವನ್ನು ಮಾಡಿದಾಗ ಅಲ್ಲಿ ಆ ಕಲ್ಲಿನಲ್ಲಿ ಒಂಥರ ದೈವಿಕತೆಯನ್ನು, ಆ ಡಿವೈನಿಟಿನ ಕೊಟ್ಟಿದ್ದಾನಲ್ಲ, ಅಲ್ಲಿ ಆ ಕಣ್ಣಿನಲ್ಲೇ ಇದಾಗಲಿ. ಅಲ್ಲಿ ಇನ್ನೊಂದು ನಾವು ಗುರುಸು, ಅಲ್ಲಿ ಅದು ಎಲ್ಲಿ ಪ್ರಚಾರ ಆಗಿದೆ ಅದರಲ್ಲಿ ಇದನ್ನ ಮಾಡಿಲ್ಲ. ಅಲ್ಲಿ ಕಣ್ಣು ಇದರ ದೃಷ್ಟಿ ಏನೋ ನೇತ್ರ ಮೇಲನ ಆಗಿಲ್ಲ. ಅಲ್ಲಿ ನೇತ್ರ ಮೇಲನ ಆಗಿಲ್ಲದೆ ಇರ್ತಕ್ಕಂಥದ್ದು. ಯಾಕಂದರೆ ನೇತ್ರ ಮೇಲನ ಮಾಡಿದಾಗ ಅದೇ ಬೇರೆ ಥರ ಬರ್ತದೆ. ಅದು
ನಾವು ನೋಡಿದಾಗ ಅಲ್ಲಿ ನೇತ್ರ ಮಿಲನ ಆಗಿರಲಿಲ್ಲ. ಯಾಕಂದ್ರೆ ನಾವು ಶಿಲ್ಪಿ ಕುಟುಂಬದಲ್ಲಿದ್ದಾಗ ಇದು ನೇತ್ರ ಮಿಲನ ಆಗಿದೆ, ಮೊದಲು ನೋಡಿದ್ರು ಅದು ಆಗಿಲ್ಲ ಅಂತ ಗೊತ್ತಾಯ್ತು. ನೇತ್ರ ಮಿಲನ ಆಗ್ಲಿಕ್ಕೆ ಮುಂಚೆ ಫೋಟೋ ವೈರಲ್ ಆಗಿದೆ, ಬಟ್ ನೇತ್ರ ಮಿಲನ ಆಗ್ಬೇಕು ಅನ್ನೋ ಕಾರಣಕ್ಕೆ ದೇವರಿಗೆ ಪಟ್ಟಿಯನ್ನು ಕಟ್ಟಿದ್ರು ಅನ್ನೋದು ಸರ್. ಆದ್ಮೇಲೆ ಪಟ್ಟಿ ಕಟ್ಬಿಡ್ತಾರೆ ಸರ್. ಯಾಕಂದ್ರೆ ಅದು ನೇತ್ರ ಮಿಲನ ಮಾಡುವಾಗ 3 ಅಲ್ಲಿ ಅವ್ರ ಮನೇಲಿ ನಾವಿರ್ತಕ್ಕಂಥ ನಾವು ಟೀಚಿಂಗ್ ಜಾಬಲ್ಲಿ ಇರೋದು, ಬಟ್ ಅವ್ರ ಮನೇಲಿ ಮಾತಾಡುವಾಗ ಓದುವಾಗ ಹೇಳ್ತಾರೆ ಅದು ನೇತ್ರ ಮಿಲನ ಅನ್ನೋದು ಬಹಳ ಸೂಕ್ಷ್ಮತೆ. ಕಣ್ಣಿನ ದೃಷ್ಟಿ ಕೆಳ ದೃಷ್ಟಿಯನ್ನು ಕೊಟ್ಟಾಗ ಕಣ್ಣಿನಲ್ಲಿ ನೇತ್ರ ಮಿಲನ ಮಾಡುವಾಗ ಅದು ಶಿಲ್ಪಿ ಕುಟುಂಬಕ್ಕೆ ಅಪಾಯ. ಮೇಲ್ದೃಷ್ಟಿ ಕೊಟ್ಟಾಗ ಅಥವಾ ವಕ್ರ ದೃಷ್ಟಿ ಕೊಟ್ಟಾಗ ಇಡೀ ಜಗತ್ತಿಗೆ ಅಪಾಯ ಅದಿದೆ. ಸೊ ಕೊಡುವಾಗ ಬಹಳ ಅತ್ಯಂತ ಸೂಕ್ಷ್ಮತೆಯಿಂದ, ಬಹಳ ತಲ್ಲೀನತೆಯಿಂದ, ಅವನು ತುಂಬ ಈ ಶುಡ್ ಬಿ ವೆರಿ ಯುನೀಕ್ ಪರ್ಸನ್. ಸಮಸ್ಥಿತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ಸಮತೋಲನದ ದೃಷ್ಟಿನ ಕೊಡಬೇಕಾಗುತ್ತೆ. ಅದು ಇಲ್ಲ ಅಂದ್ರೆ ಜಗತ್ತಿಗೆ ತೊಂದರೆ ಆಗುತ್ತೆ. ಅದು ಶಕ್ತಿ ದೇವತೆಗಳಲ್ಲಿ ಅದು ಪ್ರತೀತಿ ಇರ್ತಕ್ಕಂಥದ್ದು, ಅದು ಶಿಲ್ಪಶಾಸ್ತ್ರದಲ್ಲೇ ಬರ್ತದೆ ಸರ್. ಅದು ಅಂದ್ರೆ ಆ ಕಾರಣಕ್ಕೋಸ್ಕರನೇ ಈ ಒಂದು ಫೋಟೋನ ಹೊರಗಡೆ ಬಿಡ್ಲಿಕ್ಕೆ ಅವರು ಬಿಡಂಗಿಲ್ಲ. ನೇತ್ರ ಮೇಲೆ ಅಲ್ಲೇ ಎಲ್ಲಿ ಪ್ರತಿಷ್ಠಾಪನೆ ಆಗುತ್ತೋ ನನಗೆ ಕೇಳಿರೋಂತಕ್ಕಂಥ ಅದು ಅವ್ರ ಮನೇಲಿ ಹೇಳಿರ್ತಕ್ಕಂಥದ್ದು, ಆಮೇಲೆ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ಓದಿರ್ತಕ್ಕಂಥದ್ದು. ಅವ್ರ ತಾತ ನಿಮಗೆ ಗೊತ್ತಿರಬೇಕು, ಸ್ವರ್ಣಶಿಲ್ಪರು ಅವರೆಲ್ಲ ಅದನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆದು ಇಟ್ಬಿಟ್ಟಿದ್ದಾರೆ. ತನ್ನಗೂ ತೊಂದರೆ ಆಗಬಾರ್ದು, ಇಡೀ ಜಗತ್ತಿಗೂ ತೊಂದರೆ ಆಗಬಾರ್ದು. ಅದನ್ನು ಸರಿಯಾದ ಸಮದೃಷ್ಟಿಯಲ್ಲೇ ಅದನ್ನು ನೇತ್ರ ಮೇಲನವನ್ನು ಮಾಡಬೇಕು. ಅದು ಮಾಡಿದ ನಂತರ ಅದನ್ನು ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ನಡೀತವೆ. ಇದನ್ನ ನೀಡಿದ ನಂತರ ಅದು ಮಾಡಿದ ನಂತರ ಅದನ್ನು ಬಟ್ಟೆ ಕಟ್ಬಿಟ್ಟಿದ್ದಾರೆ ಸರ್. ಅದು ವೈರಲ್ ಆಗಿಲ್ಲ, ಅದು ಖಂಡಿತವಾಗಿ ಆಗಿಲ್ಲ. ಒಂದು ಕಡೆ ನೀವು ಹೇಳಾಗ ನಮಗೆ ಸಂತೋಷನೂ ಇದೆ, ಒಂಥರ ಅವನಿಗೇನಾದ್ರು ತೊಂದರೆ ಆಗುತ್ತಾ, ಬೇರೆಯವ್ರು ಯಾಕೆ ವೈರಲ್ ಆಯಿತು ಅಂತ ಎಲ್ಲಿಂದ ಎನ್ಕ್ವೈರಿ ಆಗುತ್ತೆ. ಮೊದಲಿಂದ ಟಾಪಿಂದ ಬಾಟಮ್ವರೆಗೂ ಆಗ್ತಾ ಇರ್ತದೆ. ಆಮೇಲೆ ಎಲ್ಲ ನಮ್ಮ ಮೈಸೂರು ನಮಗೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲೆಲ್ಲೋ ವೈರಲ್ ಆಗೋದು ನಮ್ಮ ಮೈಸೂರಿನ ಮಿತ್ರರಿಗೆ, ನೀವೆಲ್ಲ ಸ್ನೇಹಿತರುಗಳು, ನಿಮಗೆ ಎಲ್ಲ ನಮ್ಮ ಹತ್ರ ಇದ್ರೆ ನಾವು ಏನಾರಾಗಲಿ ಅಂತ ಕೊಟ್ಬಿಡುವಂಥ ಸ್ಥಿತಿಲಿತ್ತು. ಬಟ್ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಎಲ್ಲೋ ಒಂದು ಕಡೆ ಇಂತಹ ಒಂದು ಬೇಸರ ಆಯಿತು. ನೀವು ನಮ್ಮ ಮೇಲೆ ಬೇಸರ ಮಾಡ್ಕೊತೀರ, ಎಲ್ಲ ನಮ್ಮ ಎದುರುಗಡೆ ಓಡಾಡ್ತಕ್ಕಂಥ ಹುಡುಗರುಗಳು ನೀವೆಲ್ಲ ಅಲ್ವಾ. ಇಲ್ಲಿ ಮೈಸೂರಿನ ಎಲ್ಲ ಇದನ್ನೆಲ್ಲ ನೀವು ಪ್ರತಿಯೊಂದು ಸಮಸ್ಯೆಗಳಾಗ್ಲಿ ಸಂತೋಷಗಳೇ ಹಂಚ್ಕೊಳ್ಳೋಕೆ ನ್ಯೂಸ್ ಫಸ್ಟ್ ಕಡೆಯಿಂದ ಮಾತಂದ್ರೆ ಸರ್, ದಯವಿಟ್ಟು ನೀವು ನಿಮ್ಮ ಕುಟುಂಬದವ್ರು ಬೇಸರ ವ್ಯಕ್ತಪಡಿಸ್ಕೊಳ್ಳಬೇಡಿ. ಯಾಕೆಂದ್ರೆ ಇಡೀ ಜಗತ್ತು ನಿಮ್ಮ ಕುಟುಂಬವನ್ನು ಆರಾಧಿಸುತ್ತೆ. ನ್ಯೂಸ್ ಫಸ್ಟ್ ಕೂಡ ನಿಮ್ಮ ಪರವಾಗಿರುತ್ತೆ ಸರ್. ಅದು ಯಾವುದು ಕೂಡ ಬೇಸರ ವ್ಯಕ್ತಪಡಿಸುವಂತದ್ದಿಲ್ಲ. ಮತ್ತೆ ಎಲ್ಲರೂ ಕೂಡ ಪ್ರೀತಿಯಿಂದ ಇದ್ದಾರೆ. ಆ ರಾಮನನ್ನ ಕಣ್ ತುಂಬಿಕೊಂಡು ಸಾಕಷ್ಟು ಜನ ಪುನೀತರಾಗಿದ್ದಾರೆ ಸರ್. ನಿಮ್ಗೂ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಭಾಳ ಸಂತೋಷ ಆಯಿತು. ನ್ಯೂಸ್ ಫಸ್ಟಲ್ಲಿ ರವಿ ಸ್ನೇಹಿತರು ಭಾಳ ನಿಮಗೆಲ್ಲ ಇನ್ನೂ ಉಜ್ವಲವಾದ ಭವಿಷ್ಯಗಳು ಸಿಗಲಿ, ಎತ್ತರ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾವ ಲಕ್ಷ್ಮೀನಾರಾಯಣ ಅವರ ಮನದಾಳದ ಮಾತುಗಳು. ಅವರೆಲ್ಲರೂ ಹೇಳೋದು ಅಂತಂದ್ರೆ ಫೋಟೋ ಇಷ್ಟು ಬೇಗ ಡಿಸ್ಕ್ಲೋಸ್ ಆಗಬಾರ್ದಿತ್ತು, ಅದು ಬೇಗ ಬಿಡುಗಡೆ ಆಗಿದ್ದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನಿಸಿದ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಆಗಿದ ಬಳಿಕ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಆದ್ರೆ ಅದರ ಭಾವ ರೂಪ ಎಲ್ಲವೂ ಕೂಡ ನಮಗೆ ಸಾಕಷ್ಟು ತೃಪ್ತಿಯನ್ನು ತರುವಂತ ಕೆಲಸಕ್ಕೆ ಮುಂದಾಗಿದೆ. ಕೋಟ್ಯಂತರ ಜನರು ಆರಿಸಿದಂತಹ ಫೋಟೋವನ್ನ ಎಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಅದು ನಮಗೆ ಖುಷಿ ಅಂತ ಹೇಳಿ ಅವರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.